ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿಂ. ನೋಡಿ, ಮೂರು ಸೂತ್ರಗಳು. ಓಂ ಪ್ರಧಾನವದೇವ ತದುಕ್ತಂ ಓಂ ಒಂದು ಸೂತ್ರ. ಓ ಲಿಂಗಭೂಯಸ್ತ್ವಾತ್ ತದ್ದಿ ಬಲೀಯಃ ತದಪಿ ಇನ್ನೊಂದು ಸೇರಿಸಿ ಹೇಳ್ತಾರೆ ಇಲ್ಲಿ. ಮೂರ್ತಿ ಏನು ಮುಖ್ಯವಾದ ಅಂಶ ಅಂದರೆ ನ ಪ್ರಧಾನವದೇವ ಲಿಂಗಭೂಯಸ್ತ್ವಾತ್. ಅದು ಯಾವ ಅರ್ಥ ಅಂತ ಕೇಳಿದರೆ ಅತ್ರ ಪ್ರಕೃಷ್ಟಂ ದಾನಂ ಪ್ರಧಾನಂ. ಅದು ಗುರುಗಳು ಏನು ಮಾಡಿ ವಿದ್ಯಾದಾನ ಮಾಡ್ತಾರೆ. ಅವರು ಯಾವ ವಿದ್ಯೆ ಅದು? ಬ್ರಹ್ಮಜ್ಞಾನಕ್ಕೆ ಬೇಕಾದ ವಿದ್ಯೆ ಅದು. ಆದ್ದರಿಂದ ಅವರು ಕೊಡಬೇಕಾದ್ರೆ ದಾನ ಕೊಡೋಕೊಂದು ಪದ್ಧತಿ ಇದೆ, ಗೊತ್ತಾ ನಿಮಗೆ? ಏನಂತ? ಗೌರವದಿಂದ ಕೊಡಬೇಕು. ತಿಂದ್ಕೊಂಡೋಗ್ರಿ ಅಂತ ಯಾರು ಊಟಕ್ಕೆ ಬರೋಲ್ಲ, ತಿಂದ್ಕೊಂಡೋಗ್ರಿ ಅಂತ ಬರೋದಿಲ್ಲ. ಬಂದು ತೊಗೊಂಡೋಗ್ರಿ ಯಾರು ಬರೋದಿಲ್ಲ. ಏನು ಮಾಡಬೇಕು? ಅದಕ್ಕೆ ದಯವಿಟ್ಟು ಬರಬೇಕು, ಗೌರವದಿಂದ ಕರೀತಾರೆ. ಅವ್ನು ಇಸ್ಕೊಬೇಡಿ, ಅವನು ಕೂಡ ಏನು ಮಾಡ್ತಾನೆ? ಭಾರಿ ಸಂತೋಷ ಅಂತ ಹಾಗೆ ಹೇಳಿ ಏನು ಇಷ್ಟ ಕೊಟ್ಟು ಬಿಟ್ರಿ ಅಂತ ಅವ್ರಿಗೆ ಕೇಳೋದಿಲ್ಲ. ಅವ್ರ ಮನಸ್ಸಲ್ಲಿ ಯಾರು ಹಾಳಾಗೋಗಲಿ, ಬಾಯ್ಬಿಟ್ಟು ಹೇಳೋಷ್ಟು ಡಿಸೆನ್ಸಿ ಭೇಟಿಯನ್ನು ಮಾಡಬೇಕು ಬರೇ ಪಕ್ಷ. ಕೆಲವರು ಹೇಳ್ತಾರೆ ಅವ್ರು ಕೆಲವರು ನೋಡೋದಿಲ್ಲ, ಅವನ ಭಕ್ತಿ ನೋಡ್ತಾರೆ, ವಿಶ್ವಾಸ ನೋಡ್ತಾರೆ, ಆ ಗೊತ್ತೇನೆ ನೋಡೋದಿಲ್ಲ. ಯಾಕೆಂದರೆ ಅದು ಮುಖ್ಯ ಅಲ್ಲ. ಅದು ಯಾರೋ ಆಗಿತ್ತು, ಯಾವುದೋ ಒಂದು ಚಿಕ್ಕ ಹುಡುಗಿ ಪಾಪ ದೊಡ್ಡ ಮಂಗಳ ಯಾವುದೋ ಕಾರ್ಯಕ್ರಮ ಹೋದರೆ ದೂರ ಕರ್ಕೊಂಡು ಹೋಗಿಬಿಟ್ಟು ಕೊಟ್ಟಿದ್ದೆಷ್ಟು 25 ರೂಪಾಯಿ ಅವರಿಗೆ, ಅತಿ ಕಡಿಮೆ. ಬಟ್ ಇವತ್ತು ಜ್ಞಾಪಕ ಇದೆ ಆ ಉತ್ಸಾಹ. ಇದು ನೋಡಿಬಿಟ್ರೆ ಬರಬೇಕು ಅಂಥೇಳಿ ಎಷ್ಟು ಆಸಕ್ತಿ ಅಂತ ಕೇಳಿ. ಚಿಕ್ಕ ಭಾಳ ವಯಸ್ಸಿಲ್ಲ, 6 ವರ್ಷ ಇರಬೇಕಷ್ಟೇ. ನಮ್ಮನೆ ಬರಬೇಕು ಕರ್ಕೊಂಡೋಗಿ. ಮನೆಯಲ್ಲಿ ತಾಯಿ ಇದ್ದಾಳೆ, ಇಬ್ಬರೇ ಇರೋದು, ಹೆಣ್ಣು ಕೂಸು ಒಂದೇ. ಅಷ್ಟು ಆಸಕ್ತಿ ನಮ್ಮ ಮನೆ ಬರಬೇಕು ಅಂತ. ಅದು ಏನು ಅನಿಸುತ್ತಾಗ ಏನು ಕೊಟ್ಟರು ಏನು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಭಕ್ತಿ ಇವತ್ತು ತುಷ್ಟಿಮ ಭೇತಿ ಅಂತ ಹೇಳ್ತಾರಲ್ಲ, ಅದು ಮುಖ್ಯ. ಕೆಲಸ ವಸ್ತು ಭಾರಿ ಇರ್ತದೆ, ಆಧಾರ ಇರೋದಿಲ್ಲ. ಆಧಾರ ಭಾರಿ ಇರ್ತದೆ, ವಸ್ತು ಇರೋದಿಲ್ಲ. ಎರಡು ಇದ್ದರೆ ಭಾರಿ ಶ್ರೇಷ್ಠ, ತಪ್ಪೇನಲ್ಲ. ಆದರೆ ಯಾವುದು ಕೌಂಟ್ ಆಗೋದು ಕೊನೆಗೆ? ಆಧಾರ ಮಾತ್ರ. ಆದ್ದರಿಂದ ಆ ಬಗ್ಗೆ ಗಮನ ಕೊಡಬೇಕು. ಯಾರು ಎಲ್ಲ ಸುಧಾಮ, ತಿರುವಕ್ರೆ ಎಲ್ಲ ಎಕ್ಸಾಂಪಲ್. ಅದಕ್ಕೆ ಅವೆಲ್ಲ ಬರೀ ಗಂಧ ಕೊಟ್ಟು. ಸುಧಾಮ ಬರೀ ಅವಲಕ್ಕಿ, ಬರೀ ಗಂಧ, ಬರೀ ಹಾರ ಒಬ್ಬ, ಬರೀ ಕ್ಷೌರ ಮಾಡಿದವನೊಬ್ಬ, ಒಂದೊಂದೇ ಕೆಲಸ ಮಾಡಿದವರು ಭಕ್ತಿಯಿಂದ ಮಾಡಿದ್ದಾರೆ. ಲಿಂಗಭೂಯಸ್ತ್ವ ತದ್ದಿ ಬಲೀಯ ತದ್. ಅದಕ್ಕೆ ಪ್ರಧಾನ ಅಂತ, ಬೇರೆ ಅದಕ್ಕೆ ದಾನ ಅಂತ ಕರೆದು ವಿದ್ಯೆಗೆ ಪ್ರಧಾನ ಅಂತ ಕರೀತಾರೆ. ಯಾತಕ್ಕೆ? ಬರೆದವನು ಶಾಶ್ವತ ಉದ್ಧಾರ ಆಗ್ತಾನೆ, ಹೇಳಿದ ಶಾಶ್ವತ ಪುಣ್ಯ ಇವನಿಗೆ ಬರುತ್ತೆ. ಅದು ಪ್ರಧಾನ ಅಂತ ಕರೆದಿದ್ದಾರೆ. ಅಲ್ಲಿ ಬರೀತಾರೆ ನೋಡಿ, ದಾನಂ ಪ್ರಧಾನಂ ಪ್ರಶಬ್ದೋ ನ ಸ್ಫುಟಂ ವ್ಯಾಖ್ಯಾತೋ ಭಾಷ್ಯೆ ಅತಃ ಸೂತ್ರಾರ್ಥಮಃ ಗಮ್ಯಗೀತಿ. ಅರ್ಥ ಹೇಳ್ತಾರೆ, ಕೇವಲಂ ಶ್ರವಣಾದಿ ನ ಕೇವಲಂ ಶ್ರವಣಾದಿ ಕಿಂತು ಸಮ್ಯಕ್ ಗುರುಪ್ರಸಾದಶ್ಚ. ಬರೀ ಕೇಳ್ಕೊಂಡು ಹೋದ್ರೆ ಸಾಲದು, ಗುರುವನುಗ್ರಹ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಕ್ಕೇನೋ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಸಮ್ಯಕ್ ಪ್ರಸಾದಪೂರ್ವಕಂ ಗುರೋಹೋ ಯದ್ ವಿದ್ಯಾದಾನಂ ತಚ್ಚ ಭಗವದ್ದೃಷ್ಟೇ ಕಾರಣಮಿತ್ಯರ್ಥ. ಇಲ್ಲದ್ರೆ ಅಪ್ರೋಕ್ಷ ಜ್ಞಾನ ಆಗೋದಿಲ್ಲ. ದುಡ್ಡು ಕಾಸು ಬರ್ಬೋದು, ಹೊರತೇನು ಬರೋದಿಲ್ಲ. ಹೆಸರು ಎಲ್ಲ ಬರ್ಬೋದು, ಮೋಕ್ಷ ಸಿಗೋದಿಲ್ಲ. ನನು ಪ್ರಜ್ಞಾಂತರ ಪೃಥಕ್ಭವತೀತಿ ಸೂತ್ರಂ ಪ್ರಧಾನವದೇವಿತ್ಯತ ಪಶ್ಚಾತ್ತನಂ ತತ್ಕುತೋ ವಿಕ್ರಮ. ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಬಹಳಷ್ಟು ಕಡೆ ಸೂತ್ರ ಇಂಟರ್ಚೇಂಜ್ ಮಾಡಿಬಿಡ್ತಾರೆ, ಕ್ರಮವಾಗಿ ಹೇಳೋದಿಲ್ಲ. ಅಧಿಕರಣದ ಕ್ರಮ ಮೇಂಟೈನ್ ಮಾಡ್ತಾರೆ, ಅದು ಈ ಸೂತ್ರ ಕ್ರಮ ಮೇಂಟೈನ್ ಮಾಡೋದಿಲ್ಲ. ಯಾತಕ್ಕೆ ಅಂದರೆ ಅರ್ಥ ಆಗಲಿಕ್ಕೆ ಅನುಕೂಲಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಅಂತ ಹೇಳ್ತಾರೆ. ಈಗ ನನು ಉಚ್ಯತೆ ಯೋಗ್ಯತಾ ಚಿಂತಾಸಂಗತಂ ತದಿತಿ ಪ್ರಕರಣ ಶುದ್ಧಯೇ ಪೂರ್ವಮೇವ ವ್ಯಾಖ್ಯಾತಮಿತಿ ನ ದೋಷಃ. ಕೆಲವು ವಿಷಯನ ಹಿಂದೂ ಮುಂದೆ ಮಾಡಬಹುದು. ಪಾಠ ಪ್ರವಚನಗಳಲ್ಲಿ, ವಿಶೇಷ ಪ್ರವಚನಗಳಲ್ಲಿ ಯಾವುದೋ ಪ್ರಸಂಗನ ಮೊದಲೇ ಹೇಳಿಬಿಡ್ಬೋದು. ಆ ಪ್ರಸಂಗ ಅವತ್ತು ಬೇಕಾಗಿರುತ್ತೆ, ಮುಂದೆ ಬಂದಾಗ ಅದನ್ನು ಬಿಟ್ಬಿಡ್ಬೋದು. ಆದರೆ ಸ್ಟ್ರಿಕ್ಟ್ಲಿ ಮಾಡೋ ನೆಸಿಟಿ ಇಲ್ಲ. ಯಾರೋ ಒಬ್ಬರು ಬಂದಿರ್ತಾರೆ, ಅವ್ರ ಬಗ್ಗೆ ಹೈಲೈಟ್ ಮಾಡಬೇಕಾಗಿರುತ್ತೆ, ಅವ್ರು ತಿಳ್ಕೊಂಡು ಏನೋ ಹೇಳಬೇಕಾಗಿರುತ್ತೆ. ಅದು ಇಲ್ಲಿ ಬಂದಿರೋದಿಲ್ಲ, ಬೇರೆ ಕಡೆಯಿಂದ ಹೇಳಿಬಿಟ್ರೆ ಅವ್ನು ಬಂದು ಆಮೇಲೆ ಅವ್ನು ಬರ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ನಾನು ಉಪಯುಕ್ತವಾದ ಬಂತು ಅಂತೇಳಿ. ಇಲ್ಲದವ್ರು ಏನು ಮಾಡ್ತಾನೆ, ಬರೋರಿಗೆ ಕಾರ್ಯ ಬರೋದೇ ಇಲ್ಲ. ಅವೆಲ್ಲ ಚೇಂಜಸ್ ಅಲೋಡ್. ಬಟ್ ಟೆಕ್ಸ್ಟ್ ಚೇಂಜ್ ಮಾಡೋಗಿಲ್ಲ. ಅಲ್ಲಿ ಹೇಳೋ ಕ್ರಮ ಚೇಂಜ್, ಪ್ರಿಂಟ್ ಮಾಡ್ಸೋಕ್ರೆ ಭಾಗದಾಗ ಹಾಕಿ ಪ್ರಿಂಟ್ ಮಾಡಿಸ್ಬಾರ್ದು, ಮತ್ತೆ ಹಿಂದೂ ಮುಂದೆ ಮಾಡಿ, ಅದು ತಪ್ಪದು. ಲಿಂಗಭೂಯಸ್ತ್ವ ತದ್ಧಿ ಬಲೀಯ ತದಪಿ.
ಹತ್ರ ಅವ್ನು ಪ್ರಶ್ನೆ ಹೇಳ್ತಾರೆ ನೋಡಿ, ಒಂದು ನಮ್ಗೆ ಉತ್ತರ ಕೊಟ್ಬಿಡಿ, ಇಷ್ಟು ಸಾಕು ನಮಗೆ. ಗುರುಪ್ರಸಾದ ದೊಡ್ಡದೋ ಓದೋದು ದೊಡ್ಡದೋ? ಎರಡರಲ್ಲಿ ಮುಖ್ಯ. ಸೀರಿಯಸ್ ಆಗಿ ಓದ್ತೇವೆ, ಗುರುಪ್ರಸಾದ ಇಲ್ಲ. ಗುರುಪ್ರಸಾದ ಭಾರಿ ಇದೆ, ಓದೋದೇ ಇಲ್ಲ. ಎರಡರಲ್ಲಿ ಯಾವುದು ಬೆಸ್ಟ್ ಅದನ್ನೇ ಹೇಳ್ತಾರೆ? ಎರಡೂ ಬೇಕು, ಎರಡೂ ಬೇಕು. ಅದರ ರಿಲೇಟಿವ್ ಇಂಪಾರ್ಟೆನ್ಸ್ ಬಂದಾಗ ಯಾವುದು ಬೇಕು? ಗುರುಪ್ರಸಾದ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಈ ರೀತಿ ಎಲ್ಲಿ ಉತ್ತರ ಕೊಟ್ಟಿದ್ರು? ಕರ್ಮಯೋಗ ಜ್ಞಾನ ಯಾವ ಶ್ರೇಷ್ಠ, ಕರ್ಮಸನ್ಯಾಸ ಯಾವ ಶ್ರೇಷ್ಠ ಅಂತ ಕೇಳಿದಾಗ ಆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಅದರಲ್ಲೂ ಕೂಡ ಯಾವ್ದು ದೊಡ್ಡದು? ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ, ಆ ಟೈಪ್. ಆದ್ದರಿಂದ ಗುರುಪ್ರಸಾದ ಅಂಬೋದೇನೋ ರಿಲೇಟಿವ್ ಇಂಪಾರ್ಟೆನ್ಸ್. ಸರಿಯಾದ ಗುರುಪ್ರಸಾದ ಸಿಗಬೇಕಾದ್ರೆ ಸರಿಯಾಗಿ ಓದಿದರೆ ಸಿಗೋದು, ಇಲ್ಲದ್ರೆ ಸಿಗೋದಿಲ್ಲ. ಯಾವುದಕ್ಕೆ ಪ್ರಸನ್ನನಾದರೂ ಕೂಡ ಅದು ಓದಿಗೆ ಆದಷ್ಟು ದೃಷ್ಟಿ ಬರೋದಿಲ್ಲ. ಆದ್ದರಿಂದ ಓದಬೇಕು. ಏನ ಆಗತ್ತೆ? ಅವನು ದಡ್ಡತನದಲ್ಲೂ ಪ್ರಾಮಾಣಿಕತೆ ಭಾರಿ ತೋರಿಸ್ತಾನೆ, ಅವಾಗೇನಾಗತ್ತೆ? ಗುರುಪ್ರಸಾದ ಆಗುತ್ತೆ. ಬಟ್ ಫುಲ್ ತೋರಿಸ್ಬೇಕು ಅವನು. ಅದು ಸೌಂಟಾಗಿ ತೋರಿಸಿರ್ತಾನೆ ಬಂದಿದೆ ಗುರುಪ್ರಸಾದ. ಯಾರು ಇಲ್ಲ, ಅವನು ವಿದ್ಯೆ ಪ್ರಯತ್ನ ಪಟ್ಟಿದ್ದಾನೆ, ಪಾಪ ಆಗ್ತಾ ಇಲ್ಲ. ಇವನು ಪ್ರಯತ್ನನೇ ಪಡೋದಿಲ್ಲ. ಹೇಗೆ ಗುರುಪ್ರಸಾದ ಇದೆ ಬಿಡು, ಮನೆಗೆ ಹೋಗಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ಕೆಲಸ ಆಗುತ್ತೆ ಅಂತೇಳಿ. ಆ ಥರ ಅಲ್ಲ, ಹೇಳ್ತಾ ಕಡೆ ಹೇಳ್ತಾರೆ. ಸಮ್ಯಕ್ ಗುರುಪ್ರಸಾದ ಪೂರ್ವಕಂ ಗುರೋಹೋ ಯೋಗ್ಯತಾ ಚಿಂತಾ ಸಂಗತಂ ತದಿತಿ ಪ್ರಕರಣ ಶುದ್ಧಯೇ ಪೂರ್ವ ವ್ಯಾಖ್ಯಾತಮಿತಿ ನ ದೋಷಃ. ಕೆಲಸದ ಅಧಿಕರಣನೂ ಹಾಗೆ ಮಾಡಿದ್ದಾರೆ, ಸೂತ್ರದಲ್ಲಿ ತುಂಬ ಮಾಡಿದ್ದಾರೆ. ಲಿಂಗಭೂಯಸ್ತ್ವಾತ್ ಅದು ಹೇಳಿದ್ದಾರೆ ಉದ್ದೇಶ. ಈ ಗ್ರಂಥದ ಉದ್ದೇಶ ಏನು ಅಂದರೆ ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥತ. ನಿಮಗೆ ತಿಳಿಸ್ಕೊಟ್ಟು ಸ್ಪಷ್ಟ ಮಾಡೋಕ್ಕೆ ಹೊರಟಿದ್ದರಿಂದ ಹೇಗೆ ಹೇಳಿದರೆ ಸ್ಪಷ್ಟ ಆಗುತ್ತೋ ಹಾಗೆ ಹೇಳ್ತಾರೆ ಅಷ್ಟೇ ಹೊರತು ಇದೇ ಅಲ್ಲಿ ಹಾಗಲ್ಲ. ಸೂತ್ರಗಳು ಅಲ್ಲಿ ಕ್ರಮ ಬದಲಾಯಿಸೋದಿಲ್ಲ. ಬ್ರಹ್ಮಸೂತ್ರ ಭಾಷೆ ಬರೀಬೇಕಾದ್ರೆ ಯಾವುದೋ ಹಿಂದೆ ಮುಂದೆ ಆಗೋದಿಲ್ಲ. ಯಾತಕ್ಕೆ? ಡೈರೆಕ್ಟ್ ಟೆಕ್ಸ್ಟ್ ಅದು. ಇದ್ರ ಓದೋರು ಏನು ಓದಿರ್ಬೇಕು? ಫಸ್ಟ್ ಇದನ್ನು ಅದು ಓದಿರ್ಬೇಕು. ಇವತ್ತು ಸಾಮಾನ್ಯ ಓದ್ದೇ ಸುಧಾ ಓದ್ತಾರೆ, ಇದು ಪಜಿತಿ ಆಗೋದು. ಬ್ರಹ್ಮಸೂತ್ರ ಭಾಷೆ ಓದ್ದೇ ಸುಧಾ ಓದ್ದಾಗ ಏನಾಗುತ್ತೆ? ಈ ಪ್ರಶ್ನೆನೇ ಅರ್ಥ ಆಗಲ್ಲ ಫಸ್ಟ್ ಅವರಿಗೆ. ಯಾಕೆಂದರೆ ಅದು ಗೊತ್ತೇ ಇಲ್ಲಲ್ಲ. ಕ್ರಮ ಗೊತ್ತಿದ್ದರೆ ಕ್ರಮ ಭಿನ್ನ ಆಯಿತು ಅಂತ ಗೊತ್ತಾಗುತ್ತೆ. ಗೊತ್ತಿರೋದಿಲ್ಲ, ಅದರಿಂದ ಅದು ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ಫಸ್ಟ್ ಅದನ್ನು ಓದಲೇಬೇಕು. ಇದು ಎಕ್ಸ್ಟ್ರಾ ಇದು, ಅದಕ್ಕೆ ಉಪಯುಕ್ತವಾಗಿ ಹೇಳ್ತಾ ಇದ್ದಾರೆ ಅಂದಮೇಲೆ ಅದನ್ನೇ ಬಿಟ್ಟು ಹೋದ್ರೆ ಹೆಂಗೆ ಅರ್ಥ ಆಗುತ್ತೆ ಅವರಿಗೆ? ತಿಳಿಯೋದಿಲ್ಲ. ಸಮ್ಮರಿ ಅದು, ಸಮ್ಮರಿ ಸೀಕ್ವೆನ್ಸ್ ಬಿಟ್ಟಿಲ್ಲ. ಅದು ಸೀಕ್ವೆನ್ಸ್ ಹಾಗೆ ಸಮ್ಮರಿ ಮೇಂಟೈನ್ ಬಿಟ್ಟಿಲ್ಲ. ಇದರಲ್ಲಿ ಮಾತ್ರ ಹಾಗೆ ಮಾಡಿ. ಈಗ ಸ್ಪಷ್ಟತೆ ಹೊರಟಾಗ ಎಷ್ಟೋ ವಿಷಯ ಹೇಳೋದೇ ಇಲ್ಲ, ಕೆಲವು ಹಿಂದೆ ಮುಂದೆ ಮಾಡಿ ಹೇಳ್ತಾರೆ. ಒಟ್ಟು ಕೇಳೋರಿಗೆ ಅದು ಸ್ಪಷ್ಟ ಆಗಬೇಕಷ್ಟೆ. ಬಟ್ ಅದು ಓದ್ದೇ ಹೋದರೆ ಸ್ಪಷ್ಟ ಆಗೋದೇ ಇಲ್ಲ. ಅತ್ರ ಮುಂದೆ ಹೇಳ್ತಾರೆ ಅಭಿಸಂಧಿ ಅಯಂ ಅಭಿಸಂಧಿ ಪ್ರಧಾನ ಶಬ್ದೇನ ಹಿ ಸಮ್ಯಕ್ ಗುರುಪ್ರಸಾದಪೂರ್ವಕಂ ದಾನಂ ಪ್ರಕೃತಂ ತತ್ರ ಸಮ್ಯಕ್ ಗುರುಪ್ರಸಾದ ಮಾತ್ರಂ ತದಿತಿ ಅತ್ರ ಪರಾಮೃಶ್ಯತೆ ಇತಿ. ಅದನ್ನೇ ವಿವರ ಕೊಟ್ಟು ಹೇಳ್ತಾರೆ. ಒತ್ತು ಕೊಟ್ಟು ಗುರುಪ್ರಸಾದೋ ಭಗವಾನ್ ಸಮ್ಯಕ್ ಗುರುಪ್ರಸಾದಶ್ಚ ಮುಖ್ಯತೋ ದೃಷ್ಟಿಕಾರಣಂ. ಆಚಾರ್ಯ ಮಾತು. ಸಮ್ಯಕ್ ಗುರುಪ್ರಸಾದಶ್ಚ ಮುಖ್ಯತೋ ದೃಷ್ಟಿಕಾರಣಂ. ಗುರುಪ್ರಸಾದನೇ ಅಪ್ರೋಚ್ ಜ್ಞಾನಕ್ಕೆ ಅಲ್ಟಿಮೇಟು. ಈಗ ಸರ್ಟಿಫೈ ಮಾಡಬೇಕಲ್ಲ. ಈಗ ಮಾರ್ಕ್ಸ್ ಕಾರ್ಡ್ ಪ್ರಕಾರ ಫಸ್ಟ್ ರ್ಯಾಂಕ್ ಇದ್ದಾನೆ, ಸರ್ಟಿಫಿಕೇಟ್ ಬರೆದಾನೆ, ಡಿಸೊಬೀಡಿಯೆಂಟ್ ಅಂತ, ಕತೆ ಮುಗಿತಾನೆ. ಕೆಲಸ ಸಿಗೋದಿಲ್ಲ, ಮುಂದಿನ ಕೋರ್ಸು ಸಿಗೋದಿಲ್ಲ. ಅದಕ್ಕೇನು ಬೇಕು ಅವರಿಗೆ? ಅದು ಈ ಪದ್ಧತಿ ಇವತ್ತು ನಮ್ಮಲ್ಲಿ ಉಳ್ಕೊಂಡಿದೆ. ಎಲ್ಲ ಕೆಲಸಕ್ಕೂ ಮೆರಿಟು ಬೇಕು, ಪ್ಲಸ್ ಕ್ಯಾರೆಕ್ಟರ್ ಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ಹೋದರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಅದು ಒತ್ತು ಕೊಡ್ತಾರೆ. ಕ್ಯಾರೆಕ್ಟರ್ ಸರಿ ಇಲ್ಲದೆ ಹೋದರೆ ಬೈದು ಕಳಿಸ್ತಾರೆ. ಮೆರಿಟ್ ಸರಿ ಇಲ್ಲದವ್ರು ಇಲ್ಲ ಅಂತ ಸಾರಿ ಹೇಳ್ತಾರೆ ಅಷ್ಟೇ, ಬೈಯೋದಿಲ್ಲ. ಮೆರಿಟಿಗೆ ಬೈಯೋದಿಲ್ಲ, ಕ್ಯಾರೆಕ್ಟ್ರಿಗೆ ಬೈತಾರೆ. ಮೆರಿಟಿಗೆ ಕೇಸ್ ಹಾಕೋದಿಲ್ಲ, ಕ್ಯಾರೆಕ್ಟ್ರಿಗೆ ಕೇಸ್ ಹಾಕ್ತಾರೆ. ಗೊತ್ತಾಯ್ತಾ? ಲಿಂಗಭೂಯಸ್ತ್ವ ಅಂತ ಅದಕ್ಕೆ ಹೇಳಿದ್ರು ಅಂದರೆ ಲಿಂಗ ಅಂದರೆ ಯುಕ್ತಿ ಕಾಮನ್ ಸೆನ್ಸೇ ಆ ಪ್ರಕಾರ ಇದೆ. ಕಾಮನ್ ಸೆನ್ಸ್ನಲ್ಲೇ ಪ್ರಸಾದ ಇಲ್ಲದೆ ಕೆಲಸ ಆಗೋದಿಲ್ಲ. ತರಕಾರಿ ಜಗಳಾಡಿರ್ತೀರಿ, ಮರಿಸ್ಕೊಂಡು ನಿಮಗೆ ಕೊಡೋದಿಲ್ಲ. ಅವಳಿಗೆ ದುಡ್ಡು ಬೇಕು, ನೀವು ಕೊಡ್ತೀರಿ, ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ನಿನ್ನೆ ಜಗಳಾಡಿದ್ದೀರಿ, ಕೊಡೋದಿಲ್ಲ ಅಂತೇಳಿ ವಾಪಸ್ ಹೋಗ್ತಿರ್ಬೇಕಾದ್ರೆ ನಿಮಗೆ ಕೊಡೋದಿಲ್ಲ ಅಂತೇಳಿ. ಏನು ಬೇಕಾಯ್ತು ಅಲ್ಲಿಗ? ಪ್ರಸಾದ ಬೇಕಾಯ್ತು. ಅಲ್ಲಿ ಪ್ರಸಾದ ಶಬ್ದಕ್ಕೆ ಅರ್ಥ ಏನಂದರೆ ಅವ್ನು ಮೆಚ್ಚಿ ಕೊಡಬೇಕೇ ಹೊರತು ಡಿಮ್ಯಾಂಡ್ ಜೋರು ಮಾಡಿ ತೊಗೊಳಕ್ಕಾಗೋದಿಲ್ಲ. ಶಾತಾಂ ನೀವು ಕೇಳಿದ್ದೀರಿ, ಯಾವುದೋ ಮೈಸೂರಲ್ಲಿ ಒಬ್ಬ ವೈದ್ಯ ಇದ್ದಂತೆ. ಅವ್ನು ಕೊಟ್ಟರೆ ಎಂಥ ರೋಗನೂ ವಾಸಿ ಮಾಡ್ತಿದ್ದಂತೆ. ಆ ಟೆರರಿಸ್ಟ್ ಏನು ಮಾಡಿದ್ದಾರೆ, ಕೇರಳದವರು, ಒಂದು 3-4 ವರ್ಷದಿಂದ ನಡೆದ ಕಥೆ ಇದು. ಅವ್ನು ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ, ಕಿಡ್ನ್ಯಾಪ್ ಮಾಡಿಬಿಟ್ಟು. ಅವ್ನು ಏನು ಕೊಡ್ತೀವಿ ಹೇಳೋ ಅಂತ ಕೇಳಿದಾರೆ ಅವ್ರು. ಗೊತ್ತಾಯ್ತು? ಅದನ್ನು ಅವರು ಮುಂದೆ ಯಥಾಪರ ದುರುಪಯೋಗ ಮಾಡ್ಕೋತಾರಲ್ಲ, ಅದಕ್ಕೆ ಅವ್ನು ಹೇಳಿಲ್ಲ. ಏನು ಮಾಡಿ ಹೇಳಿ ಪ್ರಸಾದ ಕೇಳಿದ್ನಲ್ಲ, ಅದಕ್ಕೇನೆ ಅದು ಸುಮ್ಮನೆ ಕೇಳಿ ಅವ್ರಿಗೆ ಉಪಯೋಗ ಪಡಿಬಾಯಿ. ದುಡ್ಡು ಕೊಡೋಕ್ಕೆ ಹೋಗಿದ್ದೆ, ಏನು ಮಾಡಿದ್ರು ಒಪ್ಪಿಲ್ಲ ಅವನು. ಕೊನೆಗೆ ಹೊಡೆದು ಬಡಿದು ಆಗಲೂ ಒಪ್ಪಿಲ್ಲ. ಕೊನೆಗೆ ಕೈಕಾಲು ಕತ್ಸಕ್ಕೆ ಆಗಲೂ ಒಪ್ಪಿಲ್ಲ. ಕೊಂದರೂ ಬಿಡಲಿಲ್ಲ, ಅವ್ರು ಹೇಳಿಲ್ಲ ಅಂತ ಕೊನೆಗೂ ಕೂಡ. ನಾ ಹೇಳೋದಿಲ್ಲ ಅಂತ ಹೇಳಿದ್ದು. ಇದು ಏನು ತೋರಿಸುತ್ತಿದ್ದು? ಪ್ರಸಾದ ಇಲ್ಲದೆ ಹೋದರೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಕೊನೆಗೆ ಬಳ್ಳರೆ ಮಾಡಿದ್ರಂತ. ಅದು ರಿಪೋರ್ಟ್ ಆಗಿತ್ತು, ಅದು ನೋಡ್ತಿರ್ಬೇಕು ಪೇಪರ್. ಹಾಗಾಗಿ
ಇಂಥ ವಿಷಯ ಭಾಳ ಬರ್ತಾ ಇರುತ್ತೆ. ಇದರಲ್ಲಿ ಏನಿದೆ ಅವನ ನಿಷ್ಠೆ ನೋಡಬೇಕು. ಅವನು ಅನುಗ್ರಹ ಒಪ್ಪದಿದ್ದರಿಂದ ತೊಗೊಳಕ್ಕಾಗಲೇ ಇಲ್ಲ ಕೊನೆಗೂ. ತದಿತಿ ಪರಾಮೃಶ್ಯತೆ ಇತಿ ಶ್ರವಣಾಜಿತ ಕರ್ತವ್ಯಂ. ಆದರೆ ಶ್ರವಣ ಬಿಟ್ಬಿಡ್ವಿ. ಮತ್ತೆ ಮುಂದಿನ ಶ್ಲೋಕ ಶ್ರವಣಾಜಿತ ಕರ್ತವ್ಯಂ ನಾನತಾ ದರ್ಶನ ಕ್ವಚಿತ್. ಶ್ರವಣ ಮಾಡಲೇಬೇಕು, ಇಲ್ಲವರು ದರ್ಶನ ಆಗೋದಿಲ್ಲ. ಗುರುಪ್ರಸಾದ ಇಲ್ಲವೋ ದರ್ಶನ ಆಗೋದಿಲ್ಲ, ಶ್ರವಣ ದರ್ಶನ ಆಗೋದಿಲ್ಲ. ಎರಡೂ ಇರಬೇಕು. ರಿಲೇಟಿವ್ ಇಂಪಾರ್ಟೆನ್ಸ್ ಬೇಕಾದರೆ ಗುರುಪ್ರಸಾದ ದೊಡ್ಡದು ಅಂತ ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾಡಿ ಇವೆಲ್ಲ ಭಾರಿ ಕೇರ್ಫುಲ್ಲಾಗಿ ಕೇಳಿದಾಗ ನಮಗೇನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರುತ್ತೆ. ಇಲ್ಲದವ್ರು ಒಂದಕ್ಕೆ ಅತಿರೇಕ ಮಾಡಿಕೊಂಡ್ರೆ ಉಪಯೋಗ ಇಲ್ಲ. ಎಲ್ಲರೂ ಏನು ಮಾಡಿಬಿಡ್ತಾರೆ, ಒತ್ತು ಕೊಟ್ಬಿಡ್ತಾರೆ. ಗುರುಪ್ರಸಾದ ಭಾರಿ ದೊಡ್ಡದು ಅಂತ ಹೇಳಿಬಿಡ್ತಾರೆ, ಓದೋದೇ ಬಿಟ್ಬಿಡ್ತಾರೆ ಕೊನೆಗೂ. ಹಾಗಾಗಲೇ ಬರುತ್ತೆ. ಇವತ್ತು ಟ್ರೈನಿಂಗ್ ಹಾಗೆ ಕೊಡ್ತಿರೋದು. ನಮ್ಮ ಅನುಗ್ರಹ ಇದ್ರೆ ಮೋಸ್ಟ್ಲಿ ಗ್ಯಾರಂಟಿ ಅಂತ ಹೇಳಿಬಿಡ್ತಾರಲ್ಲ, ಇವರು ನಂಬ್ಕೊಂಡ್ಬಿಡ್ತಾರೆ, ಪಂಜಿತ ಆಗ್ತದೆ. ಕೆಲವು ಹೇಳಿದವರು ಇದ್ದಾರೆ. ಹಿಂದೆ ಒಂದು ವಯಸ್ಸಾದವ್ರು ಸಿಕ್ಕಿದ್ರು, ದಾಸಕೂಟದಲ್ಲಿದ್ದವ್ರು ಪಾಪ. ಸಾವಿರಾರು ಸುಳಾದಿಗಳಲ್ಲಿ ದೊಡ್ಡ ಸುಳಾದಿ ಬಾಯಿಲಾಡೋದು ಪುಸ್ತಕ ಯಾತ್ರದಿಲ್ಲ. ಆಗಲೇ 80 ವರ್ಷ ಹೆಚ್ಚು ಕಡಿಮೆ ಅವ್ರಿಗೆ. ಆಗ ಆಮೇಲೆ ಎಲ್ಲ ಪ್ರಸಂಗ ಬಂದು ಮಾತಾಡ್ತವೆ, ಶಾಸ್ತ್ರ ಓದಲೇಬೇಕು ಅಂತ ಹೇಳಿದಾಗ ಅವ್ರು ಹೇಳಿ ಎಲ್ಲ ವಾದ ಮಾಡಿದರು ಸಾಕಷ್ಟು. ಆಚಾರ ಎಲ್ಲ ತೋರಿಸ್ಬೇಕು ಗೊತ್ತಾಯ್ತು. ಹೇಳಿದರು ನಮಗೆ ಬಂದವರೆಲ್ಲ ಸಾಕು ಸಾಕು ಅಂದ್ಬಿಟ್ರು ಆಚಾರ್ಯ, ಇಲ್ಲಿ ಓದಲೇ ಇಲ್ಲ ನಾನು ಅಂತ ಹೇಳಿದ್ರು. ಸಾಕೋದು ಇಷ್ಟು ಸಾಕು ಇಷ್ಟು ಸಾಕು ಅಂತ ಹೇಳಿಬಿಟ್ರು. ಕೊನೆಗೆ ಈಗ ನನಗೆ ಗೊತ್ತಾಗ್ತದೆ ತಪ್ಪು ಮಾಡಿ. ಮುಂದೇನು ಭಾಳ ಇರಲೂ ಇಲ್ಲ ಪಾಪ ಅವರು. ಬಿಸ್ಕೆಟ್ ಮಾಡಿದಾಗಾಯ್ತು. ಯಾಕೆಂದರೆ ಅವ್ರು ಓದಿರಿ ಅಂತ ಹೇಳಬೇಕೋ ಬೇಡ, ಸಾಕು ಸಾಕು ಅಂತ ಹೇಳಿದ್ರೆ ದಡ್ಡ ಅಂತಾರೆ. ಸಾಕು ಅಂತ ಹೇಳೇ ಶಾಸ್ತ್ರ ವಿಚಾರ ಬಂದಾಗ ಇನ್ನೂ ಓದು ಅನ್ಬೇಕಾ ಹೊರತು ಏನು ಮಾಡಬಾರ್ದು, ಸಾಕು ಅಂತ ಹೇಳಲೇಬಾರ್ದು. ನಾನು ಹೇಳಿದರೆ ಓದಿಬಿಡ್ತಿದ್ದಾರೆ. ಅಷ್ಟು ಸಾವಿರಾರು ಸುಳಾದಿ ಬಾಯಲ್ಲಿ ಹೇಳೋ ವ್ಯಕ್ತಿಗೆ ಇದು ಕಷ್ಟ ಆಗ್ತಿತ್ತಾ? ಏನೂ ಕಷ್ಟ ಆಗ್ತಿರ. ಅವರು ಸಾಕು ಸಾಕು ಅಂತೇಳಿ ಬಿಟ್ಬಿಟ್ಟು ಅಂತ ಭಾರಿ ದುಃಖಪಟ್ಟರು ಪಾಪ. ಅದು ಮಾಡಬಾರ್ದು. ಅವ್ರು ಆಗದವ್ರು ಅವರೇ ಬಿಡ್ತಾರೆ, ನಾವೇನು ಬಿಡಿಸ್ಬೇಕಾಗಿಲ್ಲ. ಗೊತ್ತಾಯ್ತಾ? ಅವರೇ ಬಿಡೋದು ಬೇರೆ, ನಾವು ಬಿಡಿಸೋದು ಬೇರೆ. ನಾವು ಬಿಟ್ಟರೆ ನಮ್ಮ ತಪ್ಪಾಗುತ್ತೆ. ಓದಲೇಬೇಕು. ಇವಕಾಸಿ ಮಾಡೋಕ್ಕಾಗಲ್ಲ ಅಂತಾರೆ, ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ಕನ್ಸೆಷನ್ ಕೊಟ್ಟರೆ ಇವನು ಅಪರಾಧಿ ಆಗ್ತಾನೆ. ಬೇರೆ ಸೊಲ್ಯೂಷನ್ ಕೇಳೋದು ಹೇಳ್ಬೋದೇ ಹೊರತು ಬಿಟ್ಟು ಬೇರೆ ಹೇಳಿ ಅಂದರೆ ಹೇಳಬಾರ್ದು, ಅದು ತಪ್ಪು.